ದರ್ಶನ್ಗೆ ಜೈಲಾಗೋಕೆ ಪೂರಕವಾಗುವ ಹೇಳಿಕೆಗಳನ್ನು ಪೊಲೀಸರು ಎದುರು ಮತ್ತು ಕೋರ್ಟ್ನಲ್ಲಿ ಸಲ್ಲಿಸಿದಾರೋ ಅವರುಗಳಿಗೆ ಹಲ್ಲೆ ಮಾಡುವ ಸಾಧ್ಯತೆ ಇದೆ. ಈ ಗ್ಯಾಂಗ್ ವಾರ್ ಅಲ್ಲ, ಬಟ್ ಫ್ಯಾನ್ ವಾರ್ಗಳಾಗ ಚಾನ್ಸ್. ಜೈಲೊಳಗೆ ಇರುವ ಕೈದಿಗಳು ವರ್ಸಸ್ ಸ್ಟಾಫ್ ಇದೆಯಲ್ಲ, ದಟ್ ಇಸ್ ವೆರಿ ಲೆಸ್. ಅಥವಾ ಇವ್ರು ಯಾರೋ 19 ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಒಳಗಡೆ ಇರೋ ಸಾವಿರಾರು ಜನರನ್ನು ಬಿಟ್ಬಿಟ್ಟು ಇವ್ರು 19 ಜನರು ಸುತ್ತಾನೆ ಪೊಲೀಸ್ನವ್ರು ಹಾಕೊಂಡು ಓಡಾಡೋಕ್ಕಾಗತ್ತಾ? ಒಳಗಡೆ ಹೋಗಿ ಸಿಗ್ನೇಚರ್ ಆಗಿ ಒಳಗಡೆ ಕಾಲಿಟ್ಟ ತಕ್ಷಣ ದರ್ಶನ್ನು ಅವರೇ, ಇಲ್ಲಿ ಯಾರೋ ಪಿಕ್ ಪ್ಯಾಕೆಟ್ ಮಾಡಿ ಬಂದವನು ಅದೇ, ಯಾವ ಕ್ಯಾಸ್ ಆದ್ರೂ ಆಗಿರಲಿ, ನೀನು ಏನು ಒಳಗಡೆ ನಿನ್ಗೆ ಅದೇ ಊಟ ಅದೇ ತಿಂಡಿ. ಈಗ ದರ್ಶನ್ ಅವರು ಕೇಳ್ಕೊಂಡ್ರು ಸ್ಪೆಷಲ್ ಇದು ಬೇಕು ನನಗೆ ಅಂತ, ಕೋರ್ಟ್ ರಿಜೆಕ್ಟ್ ಮಾಡ್ತು. ದರ್ಶನ್ ಅವರ ಕೇಸ್ನಲ್ಲಿ ಈಗ ಜುಲೈ 1ನೇ ತಾರೀಕಿಂದ ಏನೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬದಲಾಗುತ್ತೆ. ಆ ಬದಲಾಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಈ ಕೇಸ್ನ ಮೇಲೆ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿರುವ ಕೇಸ್ಗಳನ್ನು ಅಥವಾ ಅಲ್ಲಿರುವ IPC ಸೆಕ್ಷನ್ಗಳನ್ನು ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ಅಫ್ಕೋರ್ಸ್ ಜುಲೈ 1ರಿಂದ ದರ್ಶನ್ ಕೇಸ್ಗೂ ಆಗುತ್ತೆ, ಪ್ರಜ್ವಲ್ ಕೇಸ್ಗೂ ಆಗುತ್ತೆ, ಸೂರಜ್ ಕೇಸ್ಗೂ ಆಗುತ್ತೆ. ಇನ್ನು ಈ ಪ್ರಕರಣ ಬಿಟ್ಟು ದರ್ಶನ್ ಅವರ ಪ್ರಕರಣವನ್ನು ನಾವು ಗಮನಿಸೋದಾದರೆ ಇವತ್ತು ಒಂದು ಅರ್ಜಿ ವಿಚಾರಣೆ ಇದೆ. ಅಂದರೆ ಅವರನ್ನು ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬೇಕು ಅಂತ. ಯಾವೆಲ್ಲ ಕಾರಣಗಳಿಗೆ ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪೊಲೀಸ್ನವ್ರು ಬೇಡಿಕೆಯನ್ನು ಇಟ್ಟಿರುವಂಥದ್ದು, ಅಲ್ಲಿಗೆ ಶಿಫ್ಟ್ ಮಾಡೋದ್ರಿಂದ ಆಗೋ ಉಪಯೋಗಗಳೇನು? ಇಲ್ಲೇನಾಗಿದೆ, ಕೆಲವರು ಆಲ್ರೆಡಿ ಅಪ್ರೂವರ್ ಆಗಿದ್ದಾರೆ. ಅಂದರೆ ಹೌದು ನಾವು ಪ್ರೆಸೆಂಟ್ ಇದ್ವಿ, ನಾವು ಹೇಳಿಕೆಗಳನ್ನು ಸಾಕ್ಷಿಗಳನ್ನು ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಇದರಿಂದಾಗಿ ದರ್ಶನ್ ಅವರಿಗೆ ತೊಂದರೆಯಾಗುವ ಸಾಧ್ಯತೆಗಳಿದೆ. ಪೊಲೀಸ್ನವ್ರು ಏನು ಹೇಳ್ತಾ ಇದ್ದಾರೆ, ಜೈಲಿನೊಳಗಿರುವ ದರ್ಶನ್ ಅಭಿಮಾನಿಗಳು, ಬೇರೆ ಅಪರಾಧಿಗಳು ಅಥವಾ ಆರೋಪಿಗಳೇನಿದ್ದಾರೆ ಅವರು ಯಾರ್ಯಾರು ಅಪ್ರೂವರ್ ಆಗಿದ್ದಾರೋ ಅಥವಾ ಯಾರ್ಯಾರು ದರ್ಶನ್ಗೆ ಜೈಲಾಗೋಕೆ ಪೂರಕವಾಗುವ ಹೇಳಿಕೆಗಳನ್ನು ಪೊಲೀಸರು ಎದುರು ಮತ್ತು ಕೋರ್ಟ್ನಲ್ಲಿ ಸಲ್ಲಿಸಿದಾರೋ ಅವರುಗಳಿಗೆ ಹಲ್ಲೆ ಮಾಡುವ ಸಾಧ್ಯತೆ ಇದೆ, ಅವ್ರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ, ಈ ದೊಡ್ಡ ದೊಡ್ಡ ಗ್ಯಾಂಗ್ಗಳನ್ನ ಒಂದೇ ಜೈಲಲ್ಲಿ ಬಿಡಲ್ಲ. ಒಂದು 2 ಗ್ಯಾಂಗ್ಗಳ ನಡುವೆ ಗ್ಯಾಂಗ್ ವಾರ್ ಆಗಿರುತ್ತೆ, ಅವರೆಲ್ಲರೂ ಕ್ರೈಮ್ ಮಾಡಿರ್ತಾರೆ, ಅರೆಸ್ಟ್ ಮಾಡಿ ಒಳಗಡೆ ಇಟ್ಟಾಗ ಆ ಗ್ಯಾಂಗ್ಗಳನ್ನು ಒಳಗಡೆ ಇಡಲ್ಲ. ಸೊ ನಾವು ಸಿನಿಮಾಗಳಲ್ಲಿ ಹೇಗೆ ನೋಡ್ತೀವಲ್ಲ, ಗ್ಯಾಂಗ್ ವಾರ್ಗಳು ಒಳಗಡೆ ಆಗುತ್ತಲ್ಲ, ಅವನೆಲ್ಲೋ ವಾಕಿಂಗ್ ಬರೋ ಟೈಮಲ್ಲಿ ಇವನು ಯಾರೋ ಅಟ್ಯಾಕ್ ಮಾಡೋದು, ತಟ್ಟೆನ ಚಾಕು ಮಾಡ್ಕೊಂಡು ಚುಚ್ಚಿಬಿಡೋದು, ಕಲ್ಗಿಲ್ ತೊಗೊಂಡು ಹೊಡೆದ್ಬಿಡೋದು, ಈ ಥರದ್ದೆಲ್ಲ ಆಗ್ತವೆ ಅನ್ನೋ ಕಾರಣಕ್ಕೆ ಗ್ಯಾಂಗ್ಗಳ ನಡುವೆ ಇದ್ದಾಗ ಬೇರೆ ಬೇರೆ ಜೈಲುಗಳಿಗೆ, ಈಗ ನಮ್ಮದು ಬಳ್ಳಾರಿ ಒನ್ ಆಫ್ ದ ಬಿಗ್ಗೆಸ್ಟ್ ಜೈಲು, ಶಿವಮೊಗ್ಗದಲ್ಲಿ ಹಾಕ್ಬೋದು, ಬಳ್ಳಾರಿಲಿ ಹಾಕ್ಬೋದು, ಬೆಂಗಳೂರಲ್ಲಿ ಇಡ್ಬೋದು. ಸೊ ಹೀಗಿದ್ದಾಗ ಇಲ್ಲಿ ಗ್ಯಾಂಗ್ ವಾರ್ ಅಲ್ಲ, ಬಟ್ ಫ್ಯಾನ್ ವಾರ್ಗಳಾಗೋ ಚಾನ್ಸಸ್ ಇದೆ. ಯಾರೋ ಒಬ್ಬ ತಗಲಾಕೊಂಡವನು, ನಾನದೇ ಹೇಳಿದೆ, 7 ಜನ ದರ್ಶನಕ್ಕೆ ಸಂಬಂಧನೇ ಇಲ್ಲದೆ ಇದ್ದವ್ರು ಕೇಸ್ ಒಳಗಡೆ ಇದ್ದಾಗ ಅವ್ರೇನು ಹೇಳ್ತಾರೆ, ಸ್ವಾಮಿ ಹಿಂಗೆ ಮಾಡೋಕ್ಕೆ ಕೇಳಿದ್ರೆ ಹಿಂಗೆ ಮಾಡಿದ್ವಿ, ಹಿಂಗೆ ಹೇಳಕ್ಕೆ ಕೇಳಿದ್ರೆ ಹಿಂಗೆ ಹೇಳಿದ್ವಿ, ಹಿಂಗೆ ಹೊಡಿರಿ ಅಂತಂದ್ರೆ ನಾವು ಹಿಂಗೆ ಹೊಡೆದ್ವಿ ಅಂತ ಹೇಳಿಕೆ ಕೊಟ್ಬಿಟ್ರೆ ಅದು ದರ್ಶನ್ಗೆ ಮೈನಸ್ ಆಗುತ್ತೆ. ಸೊ ಆ ದರ್ಶನ್ಗೆ ಮೈನಸ್ ಆಗುವ ಹಾಗೆ ನೀನು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ ಅನ್ನೋ ಕಾರಣಕ್ಕೆ ಅವನೆಲ್ಲಾದ್ರೂ ಜೈಲೊಳಗಡೆ ಆರಾಮಾಗಿ ಓಡಾಡ್ಕೊಂಡಿದ್ರೆ ಅದು ದರ್ಶನ್ನ ಇಷ್ಟಪಡುವ, ದರ್ಶನ್ನ ಆರಾಧ್ಯ ದೈವ ಅಂದುಕೊಂಡಿರುವ ಯಾವುದೋ ಒಳಗಿರುವ ಅಭಿಮಾನಿ ಆಲ್ರೆಡಿ ಒಂದು ಕ್ರೈಮ್ ಮಾಡಿ ಬಂದಿದ್ದೀನಿ, ಒಳಗಡೆ ಇನ್ನೊಂದ್ಸಲ ಚುಚ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ನಮ್ಮ ಬಾಸಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ, ಆ ಕಾರಣಕ್ಕೋಸ್ಕರ ಪೊಲೀಸ್ನವ್ರು ಹೇಳ್ತಾರೆ ಬೇಡ, ಇಲ್ಲಿ ಇಡೋದು ಬೇಡ, ಇವನು ಬೇರೆ ಕಡೆ ಶಿಫ್ಟ್ ಮಾಡಿಬಿಡೋಣ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಈ ಥರದ್ದು ಈ ಹಿಂದೆ ಆಗಿದೆಯಾ? ಅದಕ್ಕೆ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿರುವಂಥ ಘಟನೆಗಳು ನಡೆದಿದೆ, ಕೊಡಬೋದಾ ಇವತ್ತು? ಅಲ್ಲಲ್ಲ, ಇವತ್ತು ಕೊಡಬಹುದು ಬಿಡ್ಬೋದು. ಪೊಲೀಸ್ನವ್ರು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ, ಬಿಕಾಸ್ ಒಳಗಡೆ ಏನು ಫೇಸ್ ಮಾಡಿದ್ದಾರೆ ಪೊಲೀಸ್ನವರು ಅನ್ನೋದು. ಜೈಲೊಳಗೆ ಇರುವ ಕೈದಿಗಳು ವರ್ಸಸ್ ಸ್ಟಾಫ್ ಇದೆಯಲ್ಲ, ದಟ್ ಇಸ್ ವೆರಿ ಲೆಸ್. ಅರ್ಥ ಆಯ್ತಾ? ಇದು ವೆರಿ ಲೆಸ್. ಅಂದರೆ ಕೈದಿಗಳು ವರ್ಸಸ್ ಸ್ಟಾಫ್ ಇದೆಯಲ್ಲ, ಯು ಕಾಂಟ್ ಹ್ಯಾಂಡಲ್ ದೆಮ್. ಅವ್ರಿಗೆ ಭಯ ಪಡಿಸ್ಬೋದು, ನಿಮಗೆ ಬ್ಯಾರೆಕ್ ಒಳಗಡೆ ಇಟ್ಬಿಟ್ಟು ಅವ್ರನ್ನ ಲಾಕ್ ಮಾಡಿ ಕೂರಿಸ್ಬೋದು ಅಷ್ಟೇ. ಬಿಟ್ಟರೆ ನೀನೀಗ ಆರಾಮಾಗಿ ಎಲ್ಲ ಊಟಕ್ಕೆ ಹೋಗೋ ಟೈಮಲ್ಲಿ, ಒಂದು ಸ್ನಾನಕ್ಕೆ ಹೋಗೋ ಟೈಮ್ನಲ್ಲಿ, ಟಾಯ್ಲೆಟ್ಗೆ ಹೋಗೋ ಟೈಮ್ನಲ್ಲಿ, ಬಟ್ಟೆ ಒಗೆಯೋ ಟೈಮ್ನಲ್ಲಿ, ಕೆಲಸ ಮಾಡಿಸೋ ಟೈಮ್ನಲ್ಲಿ, ಇನ್ನೆಲ್ಲೋ ಒಂದು ಟೈಮಲ್ಲಿ ಎಲ್ಲಿ ಕಪಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅಥವಾ ಇವ್ರು ಯಾರೋ 19 ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಒಳಗಡೆ ಇರೋ ಸಾವಿರಾರು ಜನರನ್ನು ಬಿಟ್ಬಿಟ್ಟು ಇವ್ರು 19 ಜನರು ಸುತ್ತಾನೆ ಪೊಲೀಸ್ನವ್ರು ಹಾಕೊಂಡು ಓಡಾಡೋಕ್ಕಾಗತ್ತಾ? ಸೊ ಅದಾಗಲ್ಲ. ಪೊಲೀಸ್ನವ್ರಿಗೆ ಎಲ್ಲ ಕೈದಿಗಳು ಸಮಾನ. ಒಳಗಡೆ ಹೋಗಿ ಸಿಗ್ನೇಚರ್ ಆಗಿ ಒಳಗಡೆ ಕಾಲಿಟ್ಟ ತಕ್ಷಣ ದರ್ಶನ್ನು ಅವರೇ, ಇಲ್ಲಿ ಯಾರೋ ಪಿಕ್ ಪ್ಯಾಕೆಟ್ ಮಾಡಿ ಬಂದವನು ಅದೇ, ಹಾಗೆ ಟ್ರೀಟ್ ಮಾಡೋದು ಪೊಲೀಸ್ನವರು. ಎಲ್ಲರೂ ಒಂದೇ. ಒಳಗಡೆ ಬಂದಾಗ ನೀನು ವಿಚಾರಣಾಧೀನ ಕೈದಿಯೋ, ಆರೋಪಿಯೋ, ಖೈದಿಯೋ, ಯಾವ ಕೇಸ್ ಆದ್ರೂ ಆಗಿರಲಿ, ನೀನು ಏನು ಒಳಗಡೆ ನಿನ್ಗೆ ಅದೇ ಊಟ ಅದೇ ತಿಂಡಿ. ಈಗ ದರ್ಶನ್ ಅವರು ಕೇಳ್ಕೊಂಡ್ರು ಸ್ಪೆಷಲ್ ಇದು ಬೇಕು ನನಗೆ ಅಂತ, ಕೋರ್ಟ್ ರಿಜೆಕ್ಟ್ ಮಾಡ್ತು. ಎಲ್ಲರಂತೆ ಸಾಮಾನ್ಯರಾಗಿ ಇರಲೇಬೇಕು ಈಗ ಒಳಗಡೆ. ಸೊ ಹಾಗಿದ್ದಾಗ ಪೊಲೀಸ್ನವರು ಆಮೇಲೆ ಜೈಲರ್ಗಳು ಅವ್ರಿಗೆ ಯೋಚನೆ ಮಾಡ್ತಾರೆ, ಯಾಕೆ ಬೇಕಪ್ಪ ಟೆನ್ಷನ್ನು? ಈಗ ಜೈಲಲ್ಲಿ ನಾಳೆ ಒಂದು ಕ್ರೈಮ್ ಆಯಿತು, ಒಂದು ಅಫೆನ್ಸ್ ಆಯಿತು, ಜವಾಬ್ದಾರಿ ಕೊಡಬೇಕು. ಲಾಕಪ್ ಡೆತ್ ಹೆಂಗೋ ಹಾಗೆ ಜೈಲ್ ಡೆತ್ಸ್ ಆಯ್ತಾ? ಅದಕ್ಕೇನು ಅದಕ್ಕೆ ಹೇಳ್ತಾರೆ ಜೈಲ್ಗಳಲ್ಲಿ ಕಿಟಕಿ ಇರಲ್ಲ, ಜೈಲುಗಳಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಫ್ಯಾನ್ಗಳನ್ನ ಹಾಕಲ್ಲ. ಯಾಕೆಂದರೆ ಯಾರೋ ಆತ್ಮಹತ್ಯೆ ಮಾಡ್ಕೋಬೋದು, ಯಾರೋ ನೇಣು ಬಿಗಿ ಕಟ್ಟಾಕ್ಬಿಡ್ಬೋದು, ಶಾರ್ಪ್ ವೆಪನ್ಸ್ಗಳನ್ನು ಒಳಗಡೆ ಇಡಲ್ಲ. ಸೊ ಈ ಥರದ್ದೆಲ್ಲ ಇರ್ತವೆ. ಸೊ ಹಾಗಾಗಿ
ಪೊಲೀಸ್ನವ್ರನ್ನ ಕೇಳ್ಬೋದು, ಸರ್ ದಯವಿಟ್ಟು ಬೇಡ ನ್ಯಾಯಾಧೀಶರೇ, ಇವ್ರನ್ನ ಬೇರೆ ಕಡೆ ವ್ಯವಸ್ಥೆ ಕಲ್ಪಿಸ್ಬಿಟ್ರೆ ಒಂದು ಅವ್ರಿಗೆ ನೆಮ್ಮದಿ, ಬೆಂಗಳೂರು ಜೈಲವ್ರಿಗೆ ಯಾಕೆ ಈ ಹೊರಗಡೆ ಫ್ಯಾನ್ಸ್ ಕಾಟ ಆಯಿತಾ, ಆಮೇಲೆ ಯಾರು ನೋಡೋಕೆ ಬರಬೇಕು ಮಾಡೋಕ್ಕೆ ಬರಬೇಕು, ಮಾತು ಕೇಳಿಲ್ಲ ಅಂತಂದರೆ ತಪ್ಪಾಗುತ್ತೆ, ಪ್ರೆಷರ್ ಇರುತ್ತೆ, ಯಾಕೆ ಅವೆಲ್ಲ ಬೇಡವೇ ಬೇಡ, ಇಲ್ಲಿರೋದೇ ಬೇಡ. ಬಳ್ಳಾರಿಗೆ ಶಿವಮೊಗ್ಗಕ್ಕೆ ಎಲ್ಲ ಶಿಫ್ಟ್ ಮಾಡಿಬಿಡಿ, ಮಾಡಿ ಆರಾಮಾಗಿ ಅಲ್ಲಿರಲಿ. ಇಲ್ಲಿಂದ ಹೋಗಿ ತಲೆ ಕೆಡ್ಸ್ಕೊಂಡು ಅಲ್ಲಿ ಜನನೂ ಹೋಗಲ್ಲ, ಅಲ್ಲಿಗಂತ ಪ್ರೆಷರು ಬೀಳಲ್ಲ, ಆಮೇಲೆ ಅಲ್ಲಿ ಅಷ್ಟು ಜನ ಇಲ್ಲದೆ ಇರೋದ್ರಿಂದ ನೋಡ್ಕೊಳ್ಳೋಕೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ. ಇನ್ನು ಈ ಕೇಸ್ನಲ್ಲಿ ಮತ್ತೊಂದು ಡೌಟ್ ಓಡ್ತಾ ಇರೋದೇನೆಂದರೆ, ದರ್ಶನ್ ಅವರ ಕೇಸ್ನಲ್ಲಿ ಈಗ ಜುಲೈ 1ನೇ ತಾರೀಕಿಂದ ಏನೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬದಲಾಗುತ್ತೆ, ಆ ಬದಲಾಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಈ ಕೇಸ್ನ ಮೇಲೆ ಇಂಪ್ಲಿಮೆಂಟ್ ಆಗುತ್ತಾ? ಅಂದರೆ ಏನಿವಾಗ CC ಕ್ಯಾಮ್ರಾ ಫುಟೇಜಸ್ ಆಗಲಿ, ವಿಡಿಯೋ ಫುಟೇಜಸ್ ಆಗಲಿ, ಇದಕ್ಕೆಲ್ಲ ಏನು ಅಷ್ಟೊಂದು ಕೋರ್ಟ್ನಲ್ಲಿ ಮಹತ್ವ ಇಲ್ಲ. ಜುಲೈ 1ನೇ ತಾರೀಕಿಂದ ಅದನ್ನು ಫಸ್ಟ್ ಎವಿಡೆನ್ಸ್ ಆಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಈ ಕೇಸ್ನ ಮೇಲೆ ಆ ಒಂದು ಕಾನೂನು, ಹೊಸ ಕಾನೂನು ಇಂಪ್ಲಿಮೆಂಟ್ ಆಗಬಹುದಾ? ಅದೇ ಮುಂಚೆ ಇದ್ದಂತಹ ಇಂಡಿಯನ್ ಪೀನಲ್ ಕೋಡ್ಗೆ ಪೂರಕವಾಗಿ ಸ್ವಲ್ಪ ಸ್ಟ್ರಾಂಗರ್ ಮಾಡುವ ಲೆಕ್ಕದಲ್ಲಿ ಭಾರತ್ ನ್ಯಾಯ ಸಂಹಿತೆ ಇದರಲ್ಲಿ 3 ಬೇರೆ ಬೇರೆ ವರ್ಷನ್ಗಳನ್ನು ಮಾಡ್ತಿದ್ದಾರೆ. ಒಂದು ಡಿಜಿಟಲ್ ಎವಿಡೆನ್ಸ್ಗಳನ್ನು ಸ್ಟ್ರಾಂಗ್ ಮಾಡೋದು, ಮತ್ತು ಟ್ರಯಲ್ ಪ್ರೊಸೆಸ್ನ ಫಾಸ್ಟ್ ಮಾಡೋದು. ಅಂದರೆ ವರ್ಷಗಟ್ಟಲೆ ಹೇಳ್ಕೊಂಡು ಹೋಗೋದು ಅವೆಲ್ಲ ಮಾಡೋಂಗಿಲ್ಲ. ಕೆಲವೊಂದು ವಿಶೇಷ ಅಂದರೆ ಮಲ್ಟಿಪಲ್ ಕೇಸಸ್ಸು, ರೇಪ್ ಕೇಸಸ್ಸು ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ಸು, ಈ ಥರದ್ರಲ್ಲೆಲ್ಲ FSL ಇಮಿಡಿಯೇಟಾಗಿ ರಿಪೋರ್ಟ್ಗಳನ್ನು ಕೊಡಬೇಕು, ಇಮಿಡಿಯೇಟಾಗಿ ಪ್ರೊಸೆಸ್ ಆಗಬೇಕು ಅನ್ನುವ ಹಂತದಲ್ಲಿ 3 ಬೇರೆ ಬೇರೆ, ಅದನ್ನು ಇನ್ ಡೀಟೇಲಾಗಿ ನಾವು ಮತ್ತೆ ಮಾತಾಡೋಣ. ನ್ಯಾಯ ಸಂಹಿತೆ ಏನಿದೆ, ಆಮೇಲೆ ಇಲ್ಲಿನ ಜನರಿಗೋಸ್ಕರನೇ ಪರ್ಟಿಕ್ಯುಲರಾಗಿ ಲೈಂಗಿಕ ಕೇಸ್ಗಳು ಬಂದಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದೆಷ್ಟು ಫಾಸ್ಟಾಗಿ ಮೂವ್ ಮಾಡಬೇಕು ಅಂತಲೇ ಒಂದು ಸಪ್ರೇಟ್ ಸಂಹಿತೆ ತರ್ತಾ ಇದ್ದಾರೆ. ಸೊ ಅಂದರೆ ನ್ಯಾಯಾಂಗ ಪ್ರೋಸೆಸ್ ಏನಿದೆ ಅದನ್ನು ಸ್ವಲ್ಪ ಸ್ಪೀಡ್ ಮಾಡುವಂತಹ ಒಂದು ಪ್ರೋಸೆಸ್ ಅದು. ಸೊ ಆ ಪ್ರೋಸೆಸ್ ಈಗ ಇಲ್ಲಿ ತನಕ IPCL ಆಗಿದ್ರೂ ಸಹಿತ ಈಗ ಜುಲೈ 1ರಿಂದ ಅದು ಇಂಪ್ಲಿಮೆಂಟ್ ಆದಮೇಲೆ ಅದನ್ನು ಮರ್ಜ್ ಮಾಡ್ತಾರೋ, ಅಡಾಪ್ಟ್ ಮಾಡ್ತಾರೋ, ಅಥವಾ ಈಗ ಈ ಜುಲೈ 1ರಿಂದ ಏನು ಇಂಪ್ಲಿಮೆಂಟ್ ಆಗುತ್ತೆ ಅದು ಹಿಂದಿನ ಎಲ್ಲ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ ಅಂತ ಆಗಿಬಿಟ್ರೆ ಅದು ದರ್ಶನ್ ಅವ್ರದ್ದು ಮಾತ್ರ ಅಲ್ಲ, 10 ವರ್ಷದ ಹಿಂದೆ ನಡೀತಿದ್ದ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ. ಸೊ ಅದನ್ನು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಏನು ಅನ್ನೋದು ಪಿಕ್ಚರ್ ಸಿಗಬೇಕೀಗ. ಆ ಪಿಕ್ಚರ್ ಸಿಕ್ಕಿದ ಮೇಲೆ ಸೊ ಎಲ್ಲದು ಪ್ರತಿಯೊಂದನ್ನು ಸಹಿತ ಅಲ್ಲಿರುವ ಕೇಸ್ಗಳನ್ನು ಅಥವಾ ಅಲ್ಲಿರುವ IPC ಸೆಕ್ಷನ್ಗಳನ್ನು ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ಅಫ್ಕೋರ್ಸ್ ಜುಲೈ 1ರಿಂದ ದರ್ಶನ್ ಕೇಸ್ಗೂ ಆಗುತ್ತೆ, ಪ್ರಜ್ವಲ್ ಕೇಸ್ಗೂ ಆಗುತ್ತೆ, ಸೂರಜ್ ಕೇಸ್ಗೂ ಆಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಯಾರ ಕೇಸ್ಗೂ ಆಗಲ್ಲ. ಅಂದರೆ FIR ಯಾವ ಡೇಟಲ್ಲಿ ಆಗಿರುತ್ತೆ ಆ ಡೇಟ್ನಲ್ಲಿ ಏನು ರೂಲ್ಸ್ ಇತ್ತು ಅದೇ ಅಪ್ಲಿಕೇಬಲ್ ಆಗುತ್ತೆ, ಹೊಸ ರೂಲ್ಸ್ಗಳು ಅಪ್ಲಿಕೇಬಲ್ ಆಗಲ್ಲ. ಆಗಿಲ್ಲ ಅಂತಂದರೆ ಗೊತ್ತಿಲ್ಲ, ಬಟ್ ನಾನು ಹೇಳೋದು ಮಾಡ್ತಿರೋ ಉದ್ದೇಶನೇ ಮುಂಬರುವ ಕ್ರೈಮ್ಗಳಿಗೆ ಅಂತಲ್ಲ, ಆಗಿರುವ ಕ್ರೈಮ್ಗಳಿಗೂ ಮತ್ತು ಆಗುತ್ತಿರುವ ಕ್ರೈಮ್ಗಳಿಗೂ ಮುಂದಾಗುವ ಕ್ರೈಮ್ಗಳನ್ನು ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಯಾಕಂತಂದರೆ ದಿಸ್ ಪೆಂಡಿಂಗ್ ಕೇಸಸ್ ಆರ್ ಇನ್ ಥೌಸಂಡ್ಸ್ ಲ್ಯಾಕ್ಸ್ ನಂಬರ್ಸು. ಅಷ್ಟು ಸಾವಿರ ಕೇಸ್ಗಳಿರಬೇಕಾದ್ರೆ ಅದನ್ನು ಕ್ಲಿಯರ್ ಮಾಡೋ ಉದ್ದೇಶದಿಂದನೇ ಬಂದಿರ್ತವೆ. ಯಾಕೆ ಸುಮ್ಮನೆ ಡಿಲೇ ಮಾಡ್ತೀರಿ, ನ್ಯಾಯ ಸಿಗೋದು ಲೇಟ್ ಆಗುತ್ತೆ, ಅವರಿಗೆ ಶಿಕ್ಷೆ ಸಿಗೋದು ಲೇಟ್ ಆಗುತ್ತೆ, ಮಾಡಬಾರ್ದು, ಪ್ರೋಸೆಸ್ ಫಾಸ್ಟ್ ಆಗಬೇಕು. ಆಮೇಲೆ ಎವಿಡೆನ್ಸ್ಗಳನ್ನು ಯಾವುದನ್ನು ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ದಿನಮಾನದಲ್ಲಿ ಯಾವುದು ಪರ್ಫೆಕ್ಟ್ ಎವಿಡೆನ್ಸ್ ನಾವು ಹೇಳ್ತೀವಿ. ಅವತ್ತು ಬರೆದಂತಹ IPC ಸೆಕ್ಷನ್ಗಳಲ್ಲಿ ಅವತ್ತಿನ ಡಿಜಿಟಲ್ ಎವಿಡೆನ್ಸ್ಗಳ CCTV ಬಗ್ಗೆ ಮೆನ್ಷನ್ ಇರಲಿಲ್ಲ, ಮೊಬೈಲ್ ಮೆನ್ಷನ್ ಇರಲಿಲ್ಲ, ವಾಟ್ಸಪ್ ಚಾಟ್ಗಳ ಬಗ್ಗೆ ಮೆನ್ಷನ್ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಇವಾಗ ತಿದ್ದುಪಡಿ ಮಾಡುವ ಸಮಯ ಬಂದಿದೆ, ಅದನ್ನು ತಿದ್ತಾ ಇದ್ದಾರೆ, ಅದನ್ನು ಸರಿ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಘಟ್ಟಕ್ಕೆ ಏನೇನು ಬೇಕೋ ಅದಕ್ಕೆ ತಕ್ಕಂಗೆ ಪೂರಕವಾಗಿ ಇದು ಅಪ್ಲೈ ಆಗುತ್ತೆ. ಈಗ ಅಪ್ಲೈ ಆದಮೇಲೆ ನನ್ನ ಪ್ರಕಾರ ಇದು ಹಳೆಯ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ ಅಫ್ಕೋರ್ಸ್. ಥ್ಯಾಂಕ್ ಯು ತುಂಬ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಎಸ್, ಇದಾಗಿತ್ತು ಸೂರಜ್ ರೇವಣ್ಣ ಹಾಗೂ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ಯಾರೆಲ್ಲ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.